ವೀರಪ್ಪ ಮೊಯ್ಲಿಯವರು ಒಂದು ಮಾತಾಡ್ತಾರೆ, ಇದನ್ನ ಆಂತರಿಕ ವಿಚಾರ, ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡಬಹುದಾಗಿತ್ತು, ಸದನದಲ್ಲಿ ಹೇಳ್ಬಾರ್ದಾಗಿತ್ತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ನೀವು ಕೇಳಿದ್ದೇನು ನಾವಲ್ಲ ಸರ್, ಆಯ್ತ್ರಿ. ಇದೇ ವಿಚಾರ ವೀರಪ್ಪ ಮೊಯ್ಲಿ ಮುಜುಗರ ಆಗ್ತದಂದ್ರಲ್ಲ, ಅಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರು ಹೇಳಿರ್ತಕ್ಕಂಥದಕ್ಕೆ ನನ್ನ ಸಹಮತ ಇದೆ. ಆಗಿದೆ, ಈಗ ಮಾತನಾಡಿದ್ದಾರೆ. ಈಗ ವಾಟ್ ಇಸ್ ದಟ್ ಆನ್ಸರ್ ಯು ವಾಂಟ್ ಫ್ರಮ್ ಮೀ? ಹೇಳಪ್ಪ, ಏನ್ ಆನ್ಸರ್ ಕೊಡ್ಬೇಕು ಹೇಳಪ್ಪ. ಈಗ ನಿಮ್ಮ ಅಭಿಪ್ರಾಯ ಅಲ್ಲ ಸರ್, ನಾನು ಇಲ್ಲಿವರೆಗೆ ನನ್ನ ಅಭಿಪ್ರಾಯನೇ ಕೊಟ್ಟನಲ್ಲಪ್ಪ. ಮುಜುಗರ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ಬೇಕು ಹೇಳಿ? ಅದೇ ಅಭಿಪ್ರಾಯ ಇರ್ತದೆ. ನೋಡಿ, ಲೋಕಸಭಾ ಏನೋ ಈ ನಮ್ಮ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗ್ಬೇಕಂತ ಏನ್ ಪ್ರಸ್ತಾವನೆ ಇದೆ. ನಾವು ಸೌತ್ ಇಂಡಿಯಾದವರು, ಏನು ನಮ್ಮ ಸೌತ್ ಇಂಡಿಯಾದವ್ರು, ನಾವೇನು 5 ರಾಜ್ಯಗಳಿದ್ದೀವಿ, ನಾವು ಯಾವಾಗ್ಲೂ ಸೆನ್ಸರ್ನ ವಿಶೇಷವಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರತಕ್ಕಂಥ ರಾಜ್ಯಗಳು ಎಲ್ಲ ಸೌತ್ ಇಂಡಿಯಾ ರಾಜ್ಯಗಳು ಇದಾವೆ. ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಮಾಡ್ತಾರಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ, ಪಕ್ಷಾತೀತವಾಗಿ ಎಲ್ಲರಿಗಿದೆ. ಯಾಕಂದ್ರೆ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಸೌತ್ ಇಂಡಿಯಾ ಕಮ್ಮಿ ಆದ್ರೆ ನಮಗೆ ತೊಂದರೆ ಆಗತಕ್ಕಂಥ ಆತಂಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಇದು ಲಾರ್ಜರ್ ಇಂಟ್ರೆಸ್ಟ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರ್ಬೇಕು, ಇದು ವಿಚಾರ ಆಗಬೇಕು. ಅದಕ್ಕಾಗಿ ಇದು ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ಸಭಾಪತಿಗಳು ಹೊರಕ್ಕೆ ಅವರು ಹೇಳ್ತಾರೆ, ಈ ರಾಜಕೀಯ ಜಂಜಾಟವನ್ನು ನೋಡಿ, ಈಗಿನ ರಾಜಕೀಯವನ್ನು ನೋಡಿ ರಾಜೀನಾಮೆ ಕೊಡ್ತೀನಿ ಅರ ಅವ್ರು ಹೇಳಿರ್ತಕ್ಕಂಥದಕ್ಕೆ ಅವ್ರ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ತೀನಿ, ಅದು ಗೌರವಿಸ್ತೇನೆ ಕೂಡ. ನಮಗೂ ಮುಜುಗರ ಇದೆ, ಬಹಳಷ್ಟು ಜನಕ್ಕೂ ಮುಜುಗರ ಇದೆ, ಬಿಜೆಪಿಯವ್ರಿಗೂ ಮುಜುಗರ ಇದೆ, ಕಾಂಗ್ರೆಸ್ ಮುಜುಗರ ಇದೆ. ಈ ವ್ಯವಸ್ಥೆ ಬರೀ ಕರ್ನಾಟಕದಾಗ ಮಾತ್ರ ಅಲ್ಲ, ಎಲ್ಲಾ ಕಡೆ ಇದೆ. ಇವತ್ತು ಬಹಳಷ್ಟು ವಿಷಯಗಳು ಇದಾವೆ, ಅದರ ಬಗ್ಗೆ ತಲೆ ತಗ್ಸ್ತಕ್ಕಂಥ ವಿಷಯಗಳು ಬಹಳ ಇದಾವೆ. ಅವು ಬಹಳ ಪ್ರಮುಖವಾಗಿ ಬರೋದಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಬೆಂಕಿ ಹತ್ತದ ರೊಕ್ಕ ಸಿಕ್ತು. ಹೈಕೋರ್ಟ್ ಜಡ್ಜ್ ನಲ್ಲಿ ಬೆಂಕಿ ಹತ್ತಿದಾಗ ಮನೆಗೆ ರೊಕ್ಕ ಸಿಕ್ತು. ಅದು ವಿಷಯ ಬಹಳ ಬೆಳಕಿಗೆ ಬರೋದಿಲ್ಲ. ಇದೆಲ್ಲ ತಲೆ ತಗ್ತಕ್ಕಂಥ ಕೆಲಸ ವ್ಯವಸ್ಥೆಯಲ್ಲಿ. ರಾಜಕಾರಣಿಗಳು ಮನೆಗೆ ಸಿಗ್ತವೆ, ಬಿಸ್ನೆಸ್ ಮ್ಯಾನ್ ಮನೆಗಳಿಗೆ ಸಿಗ್ತವೆ. ಡಿಮಾನಿಟೇಷನ್ ಆಯ್ತು, ಎಲ್ಲಿ ಬ್ಲಾಕ್ ಕ್ಯಾಶ್ ಇಲ್ಲ ಅಂತಂದ್ರು ಡೆಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಮನೆಗೆ ಕ್ಯಾಶ್ ಸಿಕ್ಬಿಡ್ತು. ಹೊಸ ನೋಟ್ಗಳು ಬಂದ್ಮೇಲೆ ಎಲ್ಲಿ ನೋಟ್ ಸಿಗದಿಲ್ಲ ಅಂತ ಹೇಳ್ತಿದ್ರು. ಯಾರು ಹೇಳ್ತಿದ್ರು? ಬಿಜೆಪಿ ಅವರು, ಮೋದಿ ಅವ್ರು ಹೇಳ್ತಿಲ್ವಾ, ಇಲ್ಲಿಂದ ಬ್ಲಾಕ್ ಕ್ಯಾಶ್ ವಾಶ್ಔಟ್ ಆಗ್ಬಿಡ್ತತೆ, ಆ ಬ್ಲಾಕ್ ಕ್ಯಾಶ್ ಎಲ್ಲಿ ಇದೆ ಅಲ್ಲಿ ಒಂದು ಚಿಪ್ ಇರ್ತದೆ, ಚಿಪ್ ತೋರಿಸುತ್ತೆ ಅಂತ ಹೇಳ್ತಿದ್ರು. ಯಾರು ಹೇಳಿದ್ರು? ನೀವು ತಾನೇ ತೋರಿಸಿದಲ್ಲ. ಕೆಳಗೆ 100 ಅಡಿ ಒಳಗಿದ್ರು ಚಿಪ್ ಇರ್ತದೆ, ಚಿಪ್ ನಿಂಗೆ ನೋಟ್ ಇರ್ತದೆ, ಅದೆಲ್ಲ ಹೋದ್ರು ಕಂಡಿಡಿತದೆ ಅಂತ ಹೇಳಿದ್ರು. ಡೆಲ್ಲಿಗೆ ಇರ್ತದು, ಬೆಂಕಿ ಕಂಡಿಡಿತು ನೋಡ್ರಿ ನೋಟಿಗೆ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ಬೇಕು, ಇದ್ರ ಬಗ್ಗೆನೂ ಜಾಸ್ತಿ ಪ್ರಚಾರ ಆಗ್ಬೇಕು. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆ ಆಗ್ಬಿಟ್ಟಿದೆ. ಎಲ್ಲಾ ವ್ಯವಸ್ಥೆಯಲ್ಲಿ ಕರಪ್ಷನ್ ಇರತಕ್ಕಂಥದ್ದು ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ವ್ಯವಸ್ಥೆಯಲ್ಲಿ ಇದೆ. ಇದನ್ನ ಖಂಡಿಸ್ಬೇಕಂತಂದ್ರೆ ನಾವು ಒಂದಕ್ಕೊಂದು ಹಿಡ್ಕೊಂಡು ನಾವು ಮಾತಾಡಕ್ಕಾಗಲ್ಲ. ಸಮರ್ಪಕವಾಗಿ ಚರ್ಚೆ ಆಗ್ಬೇಕು. ಅದಕ್ಕೊಂದು ಅವಕಾಶ ಮಾಧ್ಯಮದವರು ಥ್ರೂ ಔಟ್ ಇಂಡಿಯಾ ಇದನ್ನ ಇಶ್ಯೂ ತಗೊಂಡು ಮಾಡಿದ್ರೆ ಮುಂದೆ ರಾಜಕಾರಣದಲ್ಲಿ ಹೊಸ ಗಾಳಿ ಬರಲಿ, ಯುವಕರು ಬರಲಿ, ವಿಚಾರವಾದಂತ ರಾಜಕಾರಣ ಪ್ರಾರಂಭ ಆಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾರೆ. ಸರ್, ಈಗ ಫ್ಲೈಓವರ್ ಸಂಬಂಧಪಟ್ಟಂತೆ ಕೇಂದ್ರ ಪ್ರೋತ್ಸಾಹ ಕೊಡ್ತಿಲ್ಲ ಅಂತ ಒಂದು ಜೋಶಿ ಅವರು ಹೇಳ್ತಾ ಇದ್ದಾರೆ. ಅಲ್ರಿ, ಇಲ್ಲಿವರೆಗೆ ಜೋಶಿ ಸಾಹೇಬರು ಎಲ್ಲದಕ್ಕೂ ಬಂದು ಮಾತನಾಡ್ತಾರೆ. ಅವರು ಮೀಟಿಂಗ್ ಮಾಡಿದಾರಲ್ವಾ. ಕಾಂಟ್ರಾಕ್ಟರ್ ಸಿಗೋದು, ದುಡ್ಡು ಕೊಡಿ ನಿಲ್ಲಿದೆ ಸಮಸ್ಯೆ ಇದೆ. ನೀವ್ ಏನ್ ಮಾಡ್ಬೇಕು? ಅವ್ರು ಹೇಳಿದ್ಮೇಲೆ ಹೋಮ್ ವರ್ಕ್ ಮಾಡಿ ನೋಡ್ರಿ, ಇಲ್ಲಿವರೆಗೆ ಎಷ್ಟು ಕೆಲಸ ಮಾಡಿದ್ರೆ, ಇಲ್ಲಿವರೆಗೆ ಎಷ್ಟು ಪೇಮೆಂಟ್ ಆಗಿದೆ ಅಂತ ಹೇಳಿದಾರೆ ನಿಮಗೆ. ಮತ್ತೆ ಕೇಳ್ಬೇಕಲ್ಲ ನೀವು. ಈಗ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ರೆ ರಾಜ್ಯ ಸರ್ಕಾರ ಸರಿಯಾಗಿ ವರ್ಕ್ ಮಾಡ್ತಿಲ್ಲ. ಒಂದ್ ನಿಮಿಷ ಅದೇ ಹೇಳೋದು. ಜೋಶಿ ಅವರು ಸಾಹೇಬರು ಅವ್ರು ಮಾತನಾಡತಕ್ಕಂಥ ನಮ್ಗೆ ಗೌರವ ಇದೆ. ಅವ್ರು ಇಷ್ಟುವರೆಗೆ ಮೀಟಿಂಗ್ ಮಾಡಿದಾರೆ. ಎಷ್ಟು ಸಲ ಮೀಟಿಂಗ್ ಮಾಡಿದಾರೆ ಇಲ್ಲಿ? ಜೋಶಿ ಸಾಹೇಬ್ರು ಎಷ್ಟು ಮೀಟಿಂಗ್ ಮಾಡಿದ್ದಾರೆ? ಮತ್ತೆ ಯಾಕೆ ಮಾಡ್ಬೇಕು ಅಷ್ಟು ಮೀಟಿಂಗು? ಕಾಂಟ್ರಾಕ್ಟರ್ ಸಿಕ್ತಲ್ಲ ರೀ. ಕಾಂಟ್ರಾಕ್ಟರ್ಸ್ ನಾಟ್ ಇನ್ ಅ ಪೊಸಿಷನ್ ಟು ಎಕ್ಸಿಕ್ಯೂಟ್ ದ ವರ್ಕ್. ಜೋಶಿ ಸಾಹೇಬ್ರು ಈ ತರ ಯಾಕೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಜೋಶಿ ಸಾಹೇಬ್ರು ಯಾವಾಗಲೂ ರಾಜ್ಯ ಸರ್ಕಾರದ ಮೇಲೆ ಗೋಬಿ ಕುಂದ್ರಸದ್ ಬಿಟ್ರೆ ಬೇರೆ ಏನು ಇಲ್ಲ ಅನ್ಸ ನನಗೆ ಅನಿಸ್ತದೆ. ಯಾಕಂದ್ರೆ ನಾವಿಬ್ರು ಮೀಟಿಂಗ್ ಮಾಡಿದ್ವಿ, ಅವರು ಮೀಟಿಂಗ್ ಮಾಡಿದ್ದಾರೆ. ಕೇವಲ ಮೀಟಿಂಗ್ ಅಷ್ಟ ಆಗುತ್ತೆ, ಜನರ ಸಮಸ್ಯೆ ಕಾಂಟ್ರಾಕ್ಟರ್ ಓಡೋಗ್ತದನ್ ಸ್ವಾಮಿ. ಕಾಂಟ್ರಾಕ್ಟರ್ ಯಾರ ರಾಜ್ಯದವನು? ಕಾಂಟ್ರಾಕ್ಟರ್ ಯಾರ ರಾಜ್ಯದವನು ಗುರ್ತಾ? ಸ್ವಲ್ಪ ಹೋಮ್ ವರ್ಕ್ ಮಾಡಿ ನೋಡ್ರಿ, ಕೇಳ್ರಿ ನೀವು. ಈ ಗುಜರಾತಿನ ಕಾಂಟ್ರಾಕ್ಟರ್ ಹಿಡ್ಕೊಂಬರಕ್ ಆಗೋಲ್ಲ ನಮಗೆ. ಆಯ್ತ್ರಿ, ಅವನಿಗೆ ನಾವು ಕಾನೂನು ಪ್ರಕಾರನೇ ಕೊಟ್ಟಿದ್ದೀವಿ. ಅಂದ್ರೆ ಈ ಸೌತ್ ಇಂಡಿಯನ್ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ, ಕರ್ನಾಟಕದ ಯಾರು ಕಾಂಟ್ರಾಕ್ಟರ್ ಇರಲಿಲ್ಲ, ಗುಜರಾತಿನ ಒಬ್ಬ ಕಾಂಟ್ರಾಕ್ಟರ್ ಬಂದಾಗ ಕೊಟ್ಟಿವಿ ಅವರಿಗೆ. ಈಗ ಅವ್ನ ಕಾಂಟ್ರಾಕ್ಟರ್ ಸಿಗವಲ್ಲ ನಮ್ ಕೈಗೆ. ಟೆಕ್ನಿಕಲ್ ವ್ಯವಸ್ಥೆ ಇದೆ. ಯಾಕಂತಂದ್ರೆ ಇದು ಅರ್ಧ ಏನು ಗಡ್ಡ ಬೋಳ್ಸ್ ಕುಂದಿಸಿದ್ಮೇಲೆ ಅದು ಬಹಳ ವ್ಯವಸ್ಥೆ ಟೆಕ್ನಿಕಲ್ ಇದೆ. ಅವರಿಗೆ ಕರೆಸ್ಬಿಟ್ಟು ಕನ್ವಿನ್ಸ್ ಮಾಡಿ ಸಬ್ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಅವರು ನಾವು ಮುಂದುವರೆದಿದ್ದೀವಿ. ಬಟ್ ಈ ರೀತಿ ಹೇಳ್ತಕ್ಕಂಥ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.